ಎಲ್ರಿಗೂ ಜೈ ಭೀಮ್. ಏನಿವತ್ತು ಯಲ್ಚಿಪುರ ಗ್ರಾಮ, ಕೋಲಾರ ತಾಲೂಕು ಕಸಬಾ ಹೋಬಳಿ ಯಲ್ಚಿಪುರ ಗ್ರಾಮದಲ್ಲಿ ಸರ್ವೆ ನಂಬರ್ 1ರಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕಂತ ಸುಮಾರು ವರ್ಷಗಳಿಂದ ಹೋರಾಟ ಮಾಡಿ ಆ ಗ್ರಾಂಟ್ ಮಾಡಿ ಜಮೀನನ್ನು ನಮ್ಮ ಜಿಲ್ಲಾ ನಿರ್ದೇಶಕರಾದಂಥ ಸಮಾಜ ಕಲ್ಯಾಣ ಅವರ ಹೆಸರಿಗೆ ಮಂಜೂರು ಮಾಡಿತ್ತು. ಅದೇ ಥರ ಇದನ್ನು ಯಾವಾಗ ಬಂದರೂ ಕೂಡ ಕ್ಲೀನ್ ಮಾಡಬೇಕಂದ್ರೆ ಸುಮ್ಮನೆ ಗಲಾಟೆ ಆಗ್ತಾನೆ ಇರೋದು. ಈಗ ಯಾಕಂದರೆ ನಮ್ಮ ಮುಳಾಗ್ಲಪ್ಪನವರು ಸತ್ತೋಗ್ಬಿಟ್ರು, ಪಾಪ ತುಂಬ ಹೋರಾಟ ಮಾಡಿದ್ರು ಈ ಜಾಗಕ್ಕಾಗಿ. ಆಮೇಲೆ ನಮ್ಮ ಮೇಷ್ಟ್ರು ಮತ್ತು ನಮ್ಮ ಇನ್ನೊಬ್ಬ ಮುಳಾಗ್ಲಣ್ಣವರು ಇವರೆಲ್ಲರೂ ಕೂಡ ಶ್ರಮದಿಂದ ಇವತ್ತು ಈ ಊರಿನ ಒಗ್ಗಟ್ಟು ಹೆಂಗಿತ್ತಪ್ಪ ಅಂದರೆ ಹರಿಜನರು ಅಂದರೆ ಭವನ ಬೇಕೇ ಬೇಕು, ಏನೇನಾಗಲಿ ಅಂತ ಶ್ರಮ ಪಟ್ಟಿದ್ರು ಪಾಪ. ಆ ಪ್ರತಿಫಲವಾಗಿ ಇವತ್ತು ಸರ್ಕಾರ 30 ಲಕ್ಷ ರೂಪಾಯಿ ರಿಲೀಸ್ ಮಾಡಿದೆ ಇವತ್ತು ಅಂಬೇಡ್ಕರ್ ಭವನಕ್ಕಾಗಿ. ಆದ್ದರಿಂದ ಏನು ಈ ಹೋರಾಟಕ್ಕೆ ಎಲ್ಲ ಭಾಗವಹಿಸಿದ್ರು, ಇದು ಮಾಡಿದ್ರು ಅಂದರೆ ಈಗ ಕಿಡಕೇಡಿ ನಾನು ಹೇಳೋದು, ಒಂದು ಭವನ ಆಗಬೇಕಾದ್ರೆ ಎಲ್ಲರೂ ಸಪೋರ್ಟ್ ಇರಬೇಕಿಲ್ಲಿ, ಎಲ್ಲರೂ ಪ್ರೋತ್ಸಾಹ ಇರಬೇಕು. ಎಲ್ಲ ಈ ಊರಲ್ಲಿ ಅಣ್ಣ ತಮ್ಮಂದಂಗೆ ಎಲ್ಲ ಬದುಕ್ತಾರೆ. ಒಬ್ಬ ವ್ಯಕ್ತಿ ಮಾತ್ರ ಅಂಬೇಡ್ಕರ್ ಭವನ ಆಗಬಾರ್ದು ಅಂತ ಹೊರಟಿದ್ದ, ನಂಜುಂಡಪ್ಪ ಅಂತ. ಅದಕ್ಕೆ ಕಾನೂನು ಅರಿವಿಲ್ಲದ ವ್ಯಕ್ತಿ ಆತ. ಆದ್ದರಿಂದ 5 ಗುಂಟೆ ಜಾಗದಲ್ಲಿ ಇವತ್ತು ಸಮುದಾಯ ಭವನವನ್ನು ನಿರ್ಮಾಣ ಮಾಡ್ತಾಯಿದ್ರೆ ಇವತ್ತು ಪೊಲೀಸ್ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇವರೆಲ್ಲರೂ ಪ್ರೋತ್ಸಾಹದಿಂದ ಇವತ್ತು ಅಂಬೇಡ್ಕರ್ ಜಾಗವನ್ನು ತೆರವುಗೊಳಿಸಿ ಗುದ್ಲಿ ಪೂಜೆನ ಅದೇನೋ ಶಾಸಕರು MLC ಅವರೇನೋ ಬಂದು ಗುದ್ಲಿ ಪೂಜೆ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನೊಂದು ದಿನ ಗುದ್ಲಿ ಪೂಜೆ ಇಟ್ಕೊತಾರೆ. ಆದ್ದರಿಂದ ಎಲ್ಲ ನನ್ನ ಅಣ್ಣ ತಮ್ಮಂದ್ರಿಗೂ, ಅಧಿಕಾರಿ ವರ್ಗ, ಪೊಲೀಸರಿಗೆ ಎಲ್ರಿಗೂ ನಾನು ವಂದಿಸಿ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಜೈ ಭೀಮ್.